ಅನೇಕ ವರುಷಗಳ ಹಿಂದೆ ಕಾಡಿನ ಗುಹೆಯೊಂದರಲ್ಲಿ ಒಬ್ಬ ಮಂತ್ರವಾದಿ ವಾಸಿಸುತ್ತಿದ್ದನು. ಓ ಕ್ಷುದ್ರ ದೇವತೆಗಳೇ, ನನ್ನ ಪೂಜೆಯನ್ನು ಸ್ವೀಕರಿಸಿ. ಅವನು ಕ್ಷುದ್ರ ದೇವತೆಗಳಿಂದ ಪಡೆದ ಮಂತ್ರದಂಡದಿಂದ ಜನರಲ್ಲಿ ಭಯ ಹುಟ್ಟಿಸಿ ಅವರ ಸಂಪತ್ತನ್ನು ಕಸಿದುಕೊಳ್ಳುತ್ತಿದ್ದ ಮತ್ತು ವಿರೋಧಿಸಿದವರನ್ನು ಸುಟ್ಟು ಭಸ್ಮ ಮಾಡುತ್ತಿದ್ದ. ಒಮ್ಮೆ ಆ ಕಾಡಿನ ಮಾರ್ಗವಾಗಿ ಒಬ್ಬ ಮಹಾಸಂತರು ತಮ್ಮ ಶಿಷ್ಯರೊಂದಿಗೆ ಯಾತ್ರೆ ಹೊರಟಿದ್ದರು. ನಾವು ಮಂತ್ರವಾದಿಯ ಶಿಷ್ಯರ್. ದೇವರ ಶಕ್ತಿ ನಿಮ್ಮ ಮಾಯೆಗಿಂತ ಹೆಚ್ಚು. ನಿಮ್ಮಲ್ಲಿರುವ ಸಿರಿ ಸಂಪತ್ತನ್ನು ಬೇಗ ಕೊಟ್ಟು ಬಿಡಿ, ಇಲ್ಲವಾದರೆ ಮಂತ್ರದಂಡದಿಂದ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡುವೆ. ನೀವು ನನ್ನ ಶಕ್ತಿಯನ್ನು ಕಡೆಗಾಣಿಸುತ್ತೀರಾ? ನೀನು ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಕ್ಷುದ್ರ ದೇವತೆಗಳ ಶಕ್ತಿ ಶಾಶ್ವತವಲ್ಲ. ಸತ್ಯ ನ್ಯಾಯ ಧರ್ಮದಿಂದ ನಡೆಯುತ್ತಿರುವವರನ್ನು ನಿನ್ನ ಮಂತ್ರದಂಡ ಏನೂ ಮಾಡಲಾರದು. ಈ ಸಂತ ಸುಟ್ಟು ಬೂದಿಯಾಗಲಿ. ಅಗ್ನಿ ಜ್ವಾಲೆ ದಹಿಸು. ದೈವಿಕ ರಕ್ಷಣೆ ನನ್ನನ್ನು ಕಾಪಾಡುತ್ತದೆ. ಅಸಾಧ್ಯ, ನನ್ನ ಮಂತ್ರ ವಿಫಲವಾಯಿತು. ಆದರೆ ಸಂತರಿಗೆ ಏನೂ ಆಗಲಿಲ್ಲ. ಅವರು ನಗುತ್ತಾ ಬಂದು ಮಂತ್ರದಂಡವನ್ನು ಮುಟ್ಟಿದ ತಕ್ಷಣ ಅದು ಸುಟ್ಟು ಬೂದಿಯಾಯಿತು. ನನ್ನನ್ನು ಕ್ಷಮಿಸಿ ಮಹಾತ್ಮರೇ. ಅಹಂಕಾರದಿಂದ ಮದವೇರಿದ ನನಗೆ ಸತ್ಯದ ಬೆಳಕು ತೋರಿದಿರಿ. ನಿನ್ನ ಯಾತ್ರೆ ಶುಭವಾಗಲಿ ಮಗು. ಧನ್ಯವಾದಗಳು ಸ್ವಾಮೀಜಿ. ಸಂತರಿಗೆ ಮಹದಾನಂದವಾಯಿತು. ಅವರು ಶುಭಾಶೀರ್ವಾದ ಮಾಡಿ ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು.